ನನಗೆ ಒಂದು ಮಾತು ನೆನಪಾಗ್ತಾ ಇದೆ. ಯಾರೋ ಮಡಿಕೆಯನ್ನು ಕೇಳಿದ್ರಂತೆ, ಅಪ್ಪ ನೀನು ಯಾವಾಗಲೂ ತಣ್ಣಗಿರ್ತೀಯಲ್ಲಪ್ಪ, ಹೆಂಗೆ ಅಂತ. ಆಗ ಮಡಿಕೆ ಹೇಳ್ತಂತೆ, ನಾನು ಒಂದು ಸತ್ಯವನ್ನಂತೂ ಬಲ್ಲೆ, ಏನು, ಮಣ್ಣಿಂದ ಬಂದಿದ್ದೀನಿ ಮತ್ತು ನಾನು ಮಣ್ಣಿಗೆ ಹೋಗ್ತೀನಿ. ಮಣ್ಣಿಂದ ಬಂದಿರುವ ನಾನು ಮಣ್ಣಿಗೆ ಹೋಗ್ತೀನಿ ಅನ್ನೋ ಸತ್ಯ ಗೊತ್ತಿರಬೇಕಾದ್ರೆ ಕೋಪ, ತಾಪ, ದರ್ಪ ಇವೆಲ್ಲ ಯಾಕೆ? ಆಗಾಗ ನಾನು ಯಾವಾಗಲೂ ತಣ್ಣಗಿರ್ತೀನಿ. ಹಾಗೆ ನಮ್ಮ ಜೀವನ ಕೂಡ ಮಣ್ಣಿಂದ ಬಂದಿದೆ ಮತ್ತು ಮಣ್ಣಿಗೆ ಹೋಗುತ್ತೆ. ಆದರೆ ಮಡಕೆಯಂತೆ ಯಾವಾಗಲೂ ತಣ್ಣಗಿರಬೇಕು ಅಂದರೆ ನಮಗೆ ಈ ಸತ್ಯ ಗೊತ್ತಿರಬೇಕು. ಹೌದಪ್ಪ, ಮಣ್ಣಿಂದ ಪಂಚಭೂತಗಳಿಂದ ಆಗಿರುವ ಈ ದೇಹ ಮತ್ತು ಅಲ್ಲಿಗೆ ಹೋಗುತ್ತೆ. ಅದರೊಳಗಡೆ ಇರುವ ನಾನು ಅಥವಾ ಆತ್ಮ ಅಥವಾ ಆ ಚೇತನ ಏನಿದೆ, ಈ ದೇಹದಲ್ಲಿ ಮಣ್ಣಿಂದ ಆಗಿರುವ ದೇಹವೆಂಬ ಮಡಕೆಯಲ್ಲಿ ಇದ್ದಷ್ಟು ಸಮಯ ತಣ್ಣಗಿರಬೇಕು, ಅದಕ್ಕೆ ಸಿಕ್ಕಿರೋದು. ಆದರೆ ಈ ದೇಹ ಸಿಕ್ಕ ಮೇಲೆ ಎಷ್ಟೋ ಜನ ಪಾತಾಳಕ್ಕೆ ಹೋಗ್ಬಿಡ್ತಾರೆ. ಕೋಪ, ಅಹಂಕಾರ, ದುಃಖ, ಭಯ, ಆತಂಕಗಳು, ದರ್ಪಗಳು, ಕೋಪ ಇವೆಲ್ಲವೂ ಮೈಗೂಡ್ಕೊಂಡ್ಬಿಡ್ತವೆ. ಬಹುಶಃ ಈ ದೇಹವನ್ನು ತೊರೆದು ಸಾವು ಅಂತ ಏನಾಗುತ್ತೆ, ಅದರ ನಂತರ ಅಲ್ಲೇನೂ ಇರಲಿಕ್ಕಿಲ್ಲ, ಯಾಕಂದ್ರೆ ಅಲ್ಲಿ ದೇಹವೇ ಇಲ್ಲ. ಆದರೆ ಈ ಮಣ್ಣಿನ ಮಡಿಕೆ ಎಂಬ ದೇಹ ಸಿಕ್ಕಾಗ ನಾವು ತಣ್ಣಗಿರಬೇಕು. ಬೇಸಿಗೆಗಾಲದಲ್ಲಿ ಮಡಿಕೆಯಲ್ಲಿ ನೀರು ಮಡಗ್ತಾರೆ, ಏನು ತಣ್ಣಗಿರ್ತವೆ. ಆ ಮಡಕೆಯನ್ನು ಕೇಳಿದಾಗ, ಯಾಕಪ್ಪ ನೀನು ಯಾವಾಗಲೂ ತಣ್ಣಗಿರ್ತೀಯ ಅಂದರೆ, ಮಣ್ಣಿಂದ ಬಂದಿರುವ ನಾನು ಮಣ್ಣಿಗೆ ಹೋಗ್ತೀನಿ ಅನ್ನೋ ಸತ್ಯ ಗೊತ್ತಿರಬೇಕಾದ್ರೆ ದರ್ಪ ಯಾಕೆ, ಕೋಪ ಯಾಕೆ, ಅಹಂಕಾರ ಯಾಕೆ? ನಮ್ಮದು ಜೀವನ ಮಣ್ಣಿನ ಮಡಕೆ. ನನಗೂ ತುಂಬ ಸಾರಿ ಅನಿಸೋದೇನೆಂದರೆ, ನಮಗೆ ದೇವರು ವಹಿಸಿರೋ ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡಬೇಕು, ಎಷ್ಟು ಬ್ಯುಸಿ ಆಗಬೇಕು ಅಂದರೆ, ಯಾರೋ ನಿಮ್ಮ ಬಗ್ಗೆ ಏನೋ ಒಂದು ನೆಗೆಟಿವ್ ಕಮೆಂಟ್ ಮಾಡಿದ್ರು ನಿಮ್ಮ ಗಮನಕ್ಕೆ ಬರಬಾರ್ದು, ಅಷ್ಟು ಬ್ಯುಸಿ ಇರಬೇಕು. ಅಥವಾ ಯಾರೋ ನಿಮ್ಮೂರಲ್ಲಿ ನಿಮ್ಮ ಬಗ್ಗೆ ಏನೋ ಕೆಡುಕು ಮಾತಾಡ್ತವ್ರೆ ಅಂದಾಗ ಅದರ ಬಗ್ಗೆ ಗಮನ ಕೊಡದಷ್ಟು ನೀವು ಪ್ರಬುದ್ಧರಾಗಿ ಬೆಳಿಬೇಕು. ನೀರಿನಿಂದ ಮಡಕೆ ತಣ್ಣಗಿರೋದಲ್ಲ, ಮಡಕೆಯ ಗುಣವೇ ತಣ್ಣಗಿರೋದು. ಆ ಮಡಕೆ ಒಳಗಡೆ ನೀರನ್ನು ಹಾಕಿದಾಗ ಆ ನೀರು ಕೂಡ ತಣ್ಣಗಾಯಿತು. ಹಾಗೆ ಈ ದೇಹದೊಳಗಡೆ ಆತ್ಮ ಪ್ರವೇಶ ಮಾಡಿದಾಗ ತಣ್ಣನೆಯ ಜೀವನ ಬದುಕಲಿಕ್ಕೆ, ತಣ್ಣಗೆ ಇರಲಿಕ್ಕೆ ಈ ಜೀವನ ಸಿಕ್ಕಿದೆ. ಆದರೆ ನಾವು ಬಿಸಿ ಮಾಡಿಕೊಳ್ತೀವಿ, ಉರಿತಾ ಇದ್ದೀವಿ, ಕೊದೀತಾ ಇದ್ದೀವಿ, ಕೊತ 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 ಕುದೀತಾ ಇದ್ದೀವಿ. ಯಾಕೆ? ಆಯಿತು, ಕೆಲವೊಮ್ಮೆ ಕೋಪ ಕೂಡ ಅನಿವಾರ್ಯ. ಕೆಲವೊಮ್ಮೆ ಎಷ್ಟು ಸಮಯ, ಒಂದು ಹಂತ ಆದ್ಮೇಲೆ ಬಿಟ್ಬಿಡ್ಬೇಕನ್ನ. ಅಂದರೆ ನಿಮ್ಮ ಕೋಪ ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲಿಕ್ಕಷ್ಟೇ. ಅದು ಬಿಟ್ಟರೆ ಕೋಪ ನನ್ನ ಸ್ವಭಾವ ಅಲ್ಲ ಅಂದ್ಕೊಂಡೇ ಬದುಕಬೇಕು. ಕೋಪ ಮಾಡ್ಕೊಳ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಕೋಪ ಮಾಡಿಕೊಳ್ಳೋದು, ದರ್ಪ ತೋರೋದು, ಅಹಂಕಾರ ತೋರೋದು, ಇದು ನಮ್ಮ ಅಷ್ಟು ವರ್ಷದ ಸಾಧನೆಗಳನ್ನು ಒಂದು ಕ್ಷಣ ಮಣ್ಣಪಾಲು ಮಾಡಿಬಿಡುತ್ತೆ ಅಲ್ವಾ? ಆ ತಪ್ಪು ಮಾಡೋದು ಬೇಡ ಅಂತ ನಾವೆಲ್ಲ ಸಂಕಲ್ಪ ಮಾಡೋಣ. ಕೋಪ ಮಾಡ್ಕೊಳ್ತೀವಿ, ಕೆಲವೊಮ್ಮೆ ದರ್ಪ ತೋರ್ತೀವಿ. ಇನ್ಫ್ಯಾಕ್ಟ್ ಅದೆಲ್ಲದರ ಬಗ್ಗೆ ಒಂದು ಕ್ಷಣ ಸುಮ್ಮನೆ ಕೂತು, ನಾನು ಹಂಗೆ ಮಾಡಬಾರ್ದಿತ್ತು, ಇಲ್ಲ ಅದು ಜೀವನ ಅಲ್ಲ, ಅಥವಾ ಹಾಗೆ ಮಾಡೋದು ಒಳಿತಲ್ಲ, ಹೀಗೆ ನಿಮ್ಮ ಮನಸ್ಸಿಗೆ ಅನಿಸೋದಿದೆಯಲ್ಲ, ನಿಜವಾಗ್ಲೂ ನೀವು ಎತ್ತರಕ್ಕೆ ಏರ್ತಾ ಇದ್ದೀರಾ ಅಂತ. ತಪ್ಪುಗಳು ಆಗ್ತವೆ, ಕೋಪಗಳು ಬರ್ತವೆ, ಏನೋ ಮಾತುಗಳು ಅಂತೀರಾ, ಏನೋ ಕೆಲವೊಂದು ನಡೀತಾವೆ. ಬಟ್ ಅದರ ನಂತರ ಯಾರೋ ಮಕ್ಕಕ್ಕೆ ಹೋಗುದು ಹೇಳೋಕ್ಕಿಂತ ಮುಂಚೆನೆ ನಾವೇ ಒಂದು ಕಡೆ ಕೂತ್ಕೊಂಡು, ನಾನು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ, ಯಾಕೆ ಹಿಂಗೆ ಆಗ್ತಾ ಇದೆ, ಸ್ವಲ್ಪ ಅದ್ರ ಬಗ್ಗೆ ನಿಮ್ಮೊಳಗಡೆ ನೀವು ಆತ್ಮಾವಲೋಕನ ಮಾಡಿಕೊಳ್ಳದಷ್ಟು ದರ್ಪ ಇದೆಯಲ್ಲ, ಅದು ಭಯಾನಕ. ಕೆಲವರು ನೋಡಿ ಕೋಪ ಮಾಡ್ಕೊಳ್ತಾರೆ, ಏನೋ ಹೊರಟಾಗಿ ಮಾತಾಡ್ಬಿಡ್ತಾರೆ, ಆಮೇಲೆ ತುಂಬ ನರಳುತ್ತಾರೆ, ಅಯ್ಯೋ ನನಗೆ ಮಾಡಬಾರ್ದಿತ್ತು, ತಪ್ಪಾಯಿತು, ಅದು ಇದು. ಅವರೆಂಥ ಅದ್ಭುತ ವ್ಯಕ್ತಿಗಳವರು. ಕೋಪ ಮಾಡಿಕೊಳ್ಳದೇನೇ ಇರೋರು ಅದ್ಭುತ ವ್ಯಕ್ತಿಗಳು, ಅದು ಬೇರೆ ವಿಚಾರ. ಆದರೆ ಮಾಡಿಕೊಂಡು ಮರುಕ್ಷಣ ತಿದ್ದುಕೊಂಡು ಅಯ್ಯೋ ಅಂತ ಪಶ್ಚಾತ್ತಾಪ ಪಡ್ತಾರಲ್ಲ, ಅವರನ್ನು ನೀವು ಕ್ಷಮಿಸಬೇಕು, ಗೌರವಿಸಬೇಕು.
ಮನುಷ್ಯ ಜನ್ಮ, ಉಪ್ಪು ಖಾರ ತಿನ್ನೋ ದೇಹ, ತಪ್ಪುಗಳು ಕೆಲವೊಮ್ಮೆ ನಡಿಬೋದೋ ಏನೋ. ಆದರೆ ಅದಾದ ನಂತರ ಪಶ್ಚಾತ್ತಾಪ ಪಡೋರಿದ್ದಾರಲ್ಲ, ಅವರನ್ನು ಕ್ಷಮಿಸುವುದಿದೆಯಲ್ಲ, ಅದು ನಿಜವಾಗಲೂ ಬಹಳ ಶ್ರೇಷ್ಠವಾದ ಕಾರ್ಯ. ನಾವು ಕೂಡ ಪ್ರಯತ್ನ ಮಾಡೋಣ, ಚೆನ್ನಾಗಿ ನಗೋಣ, ಮಡಕೆಯಂತೆ ತಣ್ಣಗಿರೋಣ. ಮಣ್ಣಿಂದ ಆಗಿರುವ ದೇಹ ಮಣ್ಣಿಗೆ ಹೋಗುತ್ತೆ. ಹಾಗೆ ಮಣ್ಣಿಗೆ ಹೋಗುವ ಮುನ್ನ ನಮ್ಮ ಆತ್ಮೋನ್ನತಿ ಮಾಡಿಕೊಳ್ಳೋಣ, ತಣ್ಣಗಿರೋಣ, ಖುಷಿಯಾಗಿರೋಣ. ಹೇಗೆ ಮಡಕೆಯ ನೀರನ್ನು ಕುಡಿದಾಗ ಆ ಕುಡಿದವನಿಗೆ ಏನು ಆನಂದ, ಸಂತೋಷ ಅನಿಸ್ತೀವಿ. ಮಡಕೆಯ ನೀರು ಅಥವಾ ಮಡಕೆ ತಣ್ಣಗಿರುವುದರಿಂದ ಕುಡಿದವನು ತಂಪನೆಯ ಆ ಮನಸ್ಸು ನಿರಾಳವಾಗುತ್ತೆ, ಅವನ ಬಾಯಾರಿಕೆ ತಣಿಸುತ್ತೆ, ಹಾಗೆ ಜೀವ ನೆಮ್ಮದಿ ಅನಿಸುತ್ತೆ. ಆದರೆ ಮಡಕೆಯ ನೀರೇ ತಣ್ಣಗಿಲ್ಲ, ಮಡಿಕೆನೇ ತಣ್ಣಗಿಲ್ಲ ಅಂದರೆ ಕುಡಿದವನ ಕಥೆ ಏನು? ಹಾಗಾಗಿ ನಾವೇನಿದ್ದೀವೋ ಜಗತ್ತಿಗೆ ಅದನ್ನೇ ಕೊಡ್ತೀವಿ. ಮಡಿಕೆ ಇರೋ ನೀರು ತಣ್ಣಗಿರುವುದರಿಂದ ಕುಡಿದವನಿಗೂ ಅದು ತಂಪನಿಸುತ್ತೆ ಅಲ್ವಾ? ಈಗ ನಿಮಗೆ ಬೇವಿನಕಾಯಿ ಬಾಯಿಗೆ ಹಾಕೊಂಡಾಗ ಸಿಹಿ ಅನಿಸುತ್ತಾ? ಇಲ್ಲ, ಬೇವಿನಕಾಯಿ ಕಹಿ ಇರುವುದರಿಂದ ಅದನ್ನು ತಿಂದವನಿಗೂ ಕಹಿ ಅನುಭವವೇ ಆಗುತ್ತೆ. ಹಾಗೆ ನಾವು ಕೆಡುಕಿದ್ರೆ ನಮ್ಮ ಹತ್ರಕ್ಕೆ ಬಂದವ್ರಿಗೂ ನಾವು ಕೆಡುಕೆ ಮಾಡ್ತೀವಿ, ಅಥವಾ ನಾವು ಸಿಹಿ ಇದ್ದರೆ ನಮ್ಮ ಹತ್ರಕ್ಕೆ ಬಂದವ್ರಿಗೂ ನಾವು ಅದನ್ನೇ ಕೊಡ್ತೀವಿ. ಏನನ್ನೇ ಹೊಂದಿದ್ದೀವೋ ನಾವು ಅದನ್ನೇ ಕೊಡ್ತೀವಿ. ಸೊ ತಣ್ಣಗೆ ಇರಿ, ಆನಂದವಾಗಿರಿ, ಸಂತೋಷವಾಗಿರಿ. ನಿಮ್ಮ ಹತ್ರಕ್ಕೆ ಬಂದವ್ರಿಗೆ, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮನೆಯವರು, ಅವ್ರಿಗೂ ನೀವು ಅದನ್ನೇ ಕೊಡ್ತೀರ. ನಿಧಾನಕ್ಕೆ ಒಂದಷ್ಟು ಬದಲಾವಣೆ ಮಾಡಿಕೊಳ್ತಾ ಹೋಗಿ ಅಷ್ಟೇ.